ಇಲ್ಲಿ ಇದ್ದಂತಹ ಈ ಒಂದು ಶಿವಲಿಂಗ ವಿಘ್ನ ಆಯಿತು ಅಂದ್ಬಿಟ್ಟು ಹೂತಾಕಿದ್ದಾರೆ. ಈ ಥರ ಕತ್ತಿಯಲ್ಲಿ ಕತ್ತರಿಸಿರೋದಿದು ನೋಡಿ. ಇಲ್ಲಿ ಕತ್ತಿಲಿ ಕಲ್ಲನ್ನ ಈ ಥರ ಕಟ್ ಮಾಡೋದಂದರೆ ಯಪ್ಪ ನಿಜವಾಗ. ನಮಸ್ತೆ ಕರುನಾಡು. ನಿಮಗೆ ಹಳೆ ವಿಡಿಯೋದಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳಿದ್ದೆ. ಸೊ ನೀವೇನಾದರೂ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಅಲ್ಲಿಂದ ಒಂದು 100 ಮೀಟ್ರ್ ದೂರ ಇದೆ ಈ ಶಿವನ ದೇವಸ್ಥಾನ. ಸೊ ನೋಡಿ, ಇದೇ ಶಿವನ ದೇವಸ್ಥಾನ. ಯಾರ್ಯಾರು ಶಿವನ ಭಕ್ತರಿದ್ದೀರಾ, ಆಲ್ಮೋಸ್ಟ್ ಹಾಸನಲ್ಲಿರೋರಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಈ ದೇವಸ್ಥಾನ, ಶಿವನ ದೇವಸ್ಥಾನ. ಸೊ ಇಲ್ಲಿಗೆ ವಿಸಿಟ್ ಮಾಡೋದು ಮಾತ್ರ ಮರಿಲೇಬೇಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಅರ್ಚಕರಿದ್ದಾರೆ, ಇವ್ರ ಹೆಸರು ವಿನಾಯಕ ಅಂತ. ಸರ್, ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ನೀವೇನಿದೆ ಹೇಳ್ತೀರಾ ಅಂತ. ದೇವಸ್ಥಾನ ಬಂದು ಮುಂಚೆ ಚಿಕ್ಕದಾಗಿತ್ತು, ತುಂಬ ಚಿಕ್ಕದಾಗಿತ್ತು. ಈಗೊಂದು 10 ವರ್ಷ ಆಯಿತು ಈ ದೇವಸ್ಥಾನ ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ. ಹಾಂ ಸರ್. ಮತ್ತು ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಮುಂಚೆ ಈ ಈಶ್ವರನ ಮಗ ಇದ್ದಾನಲ್ಲ ಸುಬ್ರಹ್ಮಣ್ಯ, ಹಾಂ ಸರ್, ಅವರೇ ಬ್ರಹ್ಮಜ್ಞಾನಿಯಾಗಿ ಶಿವನಿಗೆ ಓಂಕಾರವನ್ನು ಬೋಧನೆ ಮಾಡಿದಂಥ ಜಾಗವನ್ನು ಆಗಿದ್ದಕ್ಕೆ ಓಂಕಾರೇಶ್ವರ ದೇವಸ್ಥಾನ ಅಂತ ಒಂದು ಸುಪ್ರಸಿದ್ಧಿ ಆಗಿದೆ. ಹೌದಾ ಸರ್? ಹಾಗೆ ಎದುರುಗಡೆ ಬಲಮುರಿ ಗಣಪತಿ ಇದೆ. ಹಾಂ ಸರ್. ಬಲಮುರಿ ಗಣಪತಿ ಅಂದರೆ ಸ್ವಲ್ಪ ವಿಶೇಷವಾಗಿ ಪೂಜೆ ಆಗ್ತಿರುತ್ತೆ, ಅಂದರೆ ಸ್ವಲ್ಪ ಶಿಸ್ತಿನ ಸ್ವಭಾವದನಾಗಿರ್ತಾನೆ. ಹಾಗಾಗಿ ಹಿಂದುಗಡೆ ನವಗ್ರಹಗಳಿವೆ, ಪ್ರತ್ಯೇಕ ನವಗ್ರಹ 9 ಗ್ರಹಕ್ಕೆ ಪ್ರತಿಯೊಂದು ಗುಡಿಗಳಿವೆ. ಹಾಗೆ ಆ ಕಡೆ ಸಪ್ತಮಾತೃಗಳಿವೆ, ಅಂದರೆ ಒಂದೊಂದು ದೇವಿಗೆ ಒಂದೊಂದು ದೇವಸ್ಥಾನಗಳಿವೆ. ಹಾಗೆ ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಯೋಗ ನರಸಿಂಹ ದೇವಸ್ಥಾನ ಇದೆ, ಅದು 900 ವರ್ಷ ಹಳೆಯ ದೇವಸ್ಥಾನ. ತುಂಬ ಥ್ಯಾಂಕ್ ಯು ಸರ್. ಹೊಯ್ಸಳರ ಕಾಲದಲ್ಲಿ ಶಿವನ ದೇವಸ್ಥಾನ ಇತ್ತಂತೆ. ನೋಡಿ, ಇಲ್ಲೆಲ್ಲ ಉಂಟೋಗಿದೆ ಅಲ್ವಾ, ಇದು ಯಾರೋ ದಾಳಿ ಮಾಡಿ ಈ ಥರ ಆಗಿರೋದು. ಸೊ ಇಲ್ಲಿ ಇದ್ದಂತಹ ಈ ಒಂದು ಶಿವಲಿಂಗ ವಿಘ್ನ ಆಯಿತು ಅಂದ್ಬಿಟ್ಟು ಹೂತಾಕಿದ್ದಾರೆ ಈ ಥರ. ಮತ್ತು ಇಲ್ಲಿ ನಂದಿ ಇದೆ, ಬನ್ನಿ, ತುಂಬ ಚೆನ್ನಾಗಿದೆ ಅದು. ನಂದಿ ವಿಘ್ನ ಆಗಿದೆ ಅಂದ್ಬಿಟ್ಟು ಅದನ್ನು ಇಲ್ಲೇ ಇಟ್ಟಿದ್ದಾರೆ. ಈಗಿನ ಜನ್ರೇಷನಲ್ಲಿ ಏನೇ ಚೇಂಜ್ ಆದ್ರೂ ಈ ಥರ ಒಂದು ಶಿಲ್ಪಕಲೆಯನ್ನು ಮಾಡೋದಕ್ಕೆ ತುಂಬ ಕಷ್ಟ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ. ಇದ್ರ ಮೇಲೆ ಪಳವಳಿಕೆಗಳು ಹೌದು, ಮತ್ತು ಇಲ್ಲಿ ಗುಂಡಿನ ಒಂದು ಇದೆಲ್ಲ ಬಿದ್ದಿದೆ ನೋಡಿ ಇದು. ಮತ್ತು ಕತ್ತಿಯಲ್ಲಿ ಕತ್ತರಿಸಿರೋದಿದು. ಅಪ್ಪಪ್ಪ, ಈಗಿನ ಜನ್ರೇಷನಲ್ಲಿ ಒಂದು ಚಾಕುಲಿ ಏನಾದರೂ ಕತ್ತರಿಸೋಕ್ಕೆ ಕಷ್ಟ ಅಂತಾರೆ, ಕ್ಯಾರೆಟ್ ಗಿರೆಟ್ನ. ಈಗ ನೋಡಿ, ಇಲ್ಲಿ ಕತ್ತಿಲಿ ಕಲ್ಲನ್ನ ಈ ಥರ ಕಟ್ ಮಾಡೋದಂದರೆ ಯಪ್ಪ ನಿಜವಾಗ್ಲೂ ತುಂಬ ಪವರ್ಫುಲ್ ಆಗಿದ್ದರು ಹಿಂದಿನ ಜನ್ರೇಷನ್ನವರು ನೋಡಿ. ಮತ್ತು ಇಲ್ಲಿ ಇನ್ನೊಂದು ದ್ವಾರ ಇದೆ, ದ್ವಾರ ಬಾಗಿಲು ಹಳೆ ದೇವಸ್ಥಾನಕ್ಕೆ ನೋಡಿ. ಇದು ಹೊಯ್ಸಳರು ಕಟ್ಟಿದಂಥ ದೇವಸ್ಥಾನ ಇತ್ತಂತೆ ಇಲ್ಲಿ. ಸೊ ಫುಲ್ ನಾಶ ಆಗಿಬಿಟ್ಟಿದೆ, ಈಗ ತೋಟ ಆಗಿದೆ ಅಷ್ಟೇ. ಸೊ ಇದಾದ ಮೇಲೇ ಅಲ್ಲಿ 13 ವರ್ಷ ಶಿವನ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅದಾದಮೇಲೆ ಅದು ಪ್ರತಿಷ್ಠಾಪನೆ ಆಗಿದೆ ಅಂತೆ. ಇಲ್ಲಿ ಸೈಡಲ್ಲಿ ನಿಮಗೆ ಹಳೆ ವಿಡಿಯೋದಲ್ಲಿ ಹಾಸನಾಂಬದ ಬಗ್ಗೆ ಮಾಡಿದ್ದೆ, ಅದರಲ್ಲಿ ನಿಮಗೆ ಸಪ್ತಮಾತೃಕೆಯರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ. ಸೊ ಪ್ರತಿಯೊಂದು ಸಪ್ತಮಾತೃಕೆಯರಿಗೂ ಇಲ್ಲಿ ಒಂದೊಂದು ಗೋಪುರಗಳನ್ನ ಕಟ್ಟಿಸಿದ್ದಾರೆ. ಇದ್ಯಾವ ದೇವಸ್ಥಾನ ನೋಡಿ, ಇಂದ್ರಾಣಿ, ಅನ್ನಪೂರ್ಣೇಶ್ವರಿ ತಾಯಿಗೆ ಒಂದು ಗೋಪುರ ಇದೆ. ಮತ್ತು ಇಲ್ಲಿ ಬ್ರಹ್ಮಣಿ, ಮತ್ತು ವರಾಹಿ, ಮತ್ತು ಚಾಮುಂಡೇಶ್ವರಿ ತಾಯಿಗೆ ನೋಡಿ. ಪ್ರತಿಯೊಂದು ಸಪ್ತಮಾತೃಕೆಯರಿಗೂ ಒಂದೊಂದು ಗೋಪುರಗಳನ್ನ ಕಟ್ಟಿಸಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು. ಇಲ್ಲಿ ಹಾಸನಲ್ಲಿರೋರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ದೇವಸ್ಥಾನ ಇದೆ ಅನ್ನೋದು. ವೈಷ್ಣವಿ